ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಎಷ್ಟು ಥರ ಯೋಗಗಳಿದೆ ಅಂತ ಮಾತಾಡೋಣ. ನಾವು ಇದಕ್ಕಿಂತ ಮುಂಚೆ ಬರೀ ಯೋಗಾಸನ ಆಸನಗಳು ಮಾಡೋದೇ ಯೋಗ ಅಂತ ಅಂದ್ಕೊಂಡಿರ್ತೀವಲ್ವ. ಯೋಗ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ? ಈ ಯೋಗಿಗಳು ಅಂತ ಕರೆಯೋರು ಯಾರು ಅಂದರೆ, ಯಾರು ಈ ಮೋಕ್ಷ ಅಥವಾ ಮುಕ್ತಿನ ಬಯಸ್ತಾ ಇರ್ತಾರೆ ಅವರು. ಏನು ಈ ಮೋಕ್ಷ ಅಥವಾ ಮುಕ್ತಿ ಅಂದರೆ ಏನು? ಸೊ ಪ್ರತಿಯೊಂದು ಜೀವಿಗಳು ಸೃಷ್ಟಿಯಾದಾಗ ಎಲ್ಲರ ಜೀವಿಗಳಲ್ಲೂ ಆತ್ಮ ಇರುತ್ತೆ ಅಲ್ವಾ, ನಿಮ್ಗೆ ಗೊತ್ತಲ್ವಾ ಆತ್ಮ. ಸೊ ಆ ಆತ್ಮಕ್ಕೆ ಸಾವಿರಲ್ಲ. ಸೊ ನಮಗೆ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂದರೆ ನಮ್ಗೆ ಎಷ್ಟು ಜನ್ಮ ಆಗುತ್ತೆ ಅಷ್ಟು ಜನ್ಮ ಹುಟ್ಟು ಬರ್ತಾನೆ ಇರ್ತೀವಿ. ಸೊ ಮುಕ್ತಿ ಸಿಗೋವರೆಗೂ. ಸೊ ಯಾವಾಗ ನಮಗೆ ಮುಕ್ತಿ ಸಿಗುತ್ತೆ ಅಂದರೆ, ನಮ್ಗೆ ಯಾವಾಗ ನಮಗೆ ಬದಲಾವಣೆ ಬೇಕು ಅಂತ ನಮಗೆ ಜೀವನದಲ್ಲಿ ಅನ್ನಿಸ್ದಾಗ ಆಗ ನಾವು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೇವ್ರ ಮೇಲೆ ಭಕ್ತಿ ಬರುತ್ತೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ. ಆ ಥರ ಯಾವಾಗ ನಾವು ಆ ಥರ ಬದಲಾಗ್ತೀವಿ ಆಗ ನಾವು ಮುಕ್ತಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮುಕ್ತಿ ಪಡೆಯೋಕ್ಕೆ 4 ಡಿಫ್ರೆಂಟ್ ವೇಸ್ ಇದೆ ಯೋಗದಲ್ಲೇ. ಸೊ ಯಾವ್ದು ಅದು ಅಂದರೆ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತು ರಾಜಯೋಗ ಅಂತ 4 ಇದೆ. ಫಸ್ಟು ಮಾತ್ರನ ಕರ್ಮಯೋಗ. ಕರ್ಮ ಅಂದ್ರೇನು? ಕೆಲಸ. ನಾವು ಮಾಡೋ ಕೆಲಸನ ಕರ್ಮ ಅಂತ ಕರೀತಾರೆ. ಸೊ ನಾವು ಮಾಡೋ ಕೆಲಸ ಹೇಗಿರಬೇಕು ಅದು ತಿಳ್ಕೊಳ್ಳೋಣ ಇವಾಗ. ಸೊ ನಾವು ಮಾಡೋ ಎಲ್ಲ ಕೆಲಸಗಳಿಗೂ ಪ್ರತಿಫಲ ಇದ್ದೇ ಇರುತ್ತೆ. ನೀವು ಇವತ್ತು ತುಂಬ ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅದನ್ನು ನೀವು ಯಾರೂ ಗುರ್ತಿಸ್ತಾ ಇಲ್ಲ ಅಂತ ಅಂದ್ಕೊಬಾರ್ದು. ನೀವು ಜಸ್ಟ್ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಮನಸ್ಸಾಕ್ಷಿಗೆ ಅನ್ನಿಸ್ತಾ ಇದೆಯಾ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ? ಹಾಗಂದರೆ ನೀವು ಒಳ್ಳೆ ಕೆಲಸನೇ ಮಾಡ್ತಾ ಇರ್ತೀರಾ, ಅದನ್ನು ಕಂಟಿನ್ಯೂ ಮಾಡಿ. ಯಾರು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಲಿ ಬಿಡಲಿ, ನಿಮಗೆ ಗೊತ್ತಲ್ವ ಅದು ನೀವು ಒಳ್ಳೇದು ಮಾಡ್ತಾಯಿದ್ದೀರಾ ಅಂತ. ಅಷ್ಟೇ ಸಾಕು. ಬೇರೆಯವರಿಂದ ನಮಗೆ ಏನು ವ್ಯಾಲಿಡೇಷನ್ ಬೇಡ, ನೀನು ಸಖತ್ತಾಗಿ ಮಾಡಿದೆ ಅಂತ ಅದೇನು ನಮಗೆ ಬೇಡ. ಫಲಾಪೇಕ್ಷೆ ಏನು ಇಲ್ಲದೆ ನಾವು ಕೆಲಸನ ಮಾಡಬೇಕು. ಎಲ್ಲನೂ ನಾವು ದೇವ್ರ ಕೆಲಸ ಅಂತ ಮಾಡಬೇಕು. ಇವಾಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮಗೆ 1000 ರೂಪೀಸ್ ನೋಟ್ ಬಿದ್ದಿರುತ್ತೆ. ಆವಾಗ ನೀವು ಎತ್ಕೊತಿರೋ ಇಲ್ವೋ? ಎತ್ಕೊಳ್ಳಲ್ಲ. ಏನಕ್ಕಂದರೆ 1000 ರೂಪೀಸ್ ನೋಟೇ ಇಲ್ಲ. ಓಕೆ ಓಕೆ ಇವಾಗ 500 ರೂಪೀಸ್ ನೋಟು ಎತ್ಕೊಂಡು ಒಳಗೆ ಹಾಕ್ಕೊಂಡ್ಬಿಡ್ತೀರ, ಯಾರೂ ಇಲ್ಲ, ಯಾರೂ ನೋಡ್ತಾ ಇಲ್ಲ ಅಂತ. ಬಟ್ ಅದು ಒಳ್ಳೆ ಕೆಲಸನಾ? ತಪ್ಪು ಕೆಲಸ ಅಲ್ವಾ? ಸೊ ಅದೇ ಥರ ಅದನ್ನೇ ಹೇಳಿದ್ದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಯಾರೂ ನೋಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಕೆಟ್ಟ ಕೆಲಸ ಮಾಡೋದು, ಯಾರಾದರೂ ನೋಡ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸ ಮಾಡೋದು, ಇದೆಲ್ಲ ತಪ್ಪು. ನಮಗೆ ಒಳ್ಳೇದು ಏನು ಅನಿಸುತ್ತೆ ಅದು ಮಾತ್ರ ಮಾಡಬೇಕು. ಯಾರು ನೋಡಲಿ ಬಿಡಲಿ, ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಇನ್ನೊಬ್ಬರಿಂದ. ಆಯಿತಾ? ಇದೇ ಕರ್ಮಯೋಗದ ಲಕ್ಷಣ. ಸೊ ಕೊನೆಯಲ್ಲಿ ನಿಮಗೆ ಈ ಥರ ಕರ್ಮಗಳನ್ನೇ ಮಾಡ್ಕೊಂಡು ಬಂದರೆ, ನಿಸ್ವಾರ್ಥವಾಗಿ ಸೇವೆನ ಮಾಡ್ಕೊಂಡು ಬಂದರೆ ನಿಮಗೆ ಕೊನೆಯಲ್ಲಿ ಏನು ಸಿಗತ್ತೆ? ಮುಕ್ತಿ ಅಥವಾ ಮೋಕ್ಷ ಸಿಗತ್ತೆ. ಇದೇ ಕರ್ಮಯೋಗ. ಭಕ್ತಿ ಯೋಗ ಅಂದರೆ ದೇವ್ರ ಪೂಜೆ ಮಾಡೋದು, ದೇವ್ರನ್ನ ಆರಾಧಿಸೋದು, ಆಮೇಲೆ ಭಜನೆಗಳು ಹೇಳೋದು, ಈ ಥರ ಬರೀ ದೇವರ ಭಕ್ತಿಯಲ್ಲೇ ತೊಡಗೋದು. ದೇವರು ಧರ್ಮ ಅಂತ ಸದಾ ಯಾವಾಗಲೂ ಪ್ರಾರ್ಥನೆಯಲ್ಲೇ ಒಳಗೊಂಡಿರ್ತಾರೆ. ಇವಾಗ ಈ ಜಪ ತಪಗಳೆಲ್ಲ ಮಾಡ್ಕೊಂಡಿರ್ತಾರೆ ನೋಡಿ, ಅವರೆಲ್ಲ ಭಕ್ತಿ ಯೋಗದಿಂದ ಮುಕ್ತಿ ಪಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಂಪಲ್ ಇವರು ಯಾರ್ಯಾರು? ಪುರಂದರದಾಸರು, ಕನಕದಾಸರು, ಅಕ್ಕ ಮಹಾದೇವಿ, ಇವರೆಲ್ಲ ಅದೇ ಹಾದಿಯಲ್ಲಿ ನಡೆದು ಬಂದವರು. ನೆಕ್ಸ್ಟು ಜ್ಞಾನಯೋಗ. ಜ್ಞಾನಯೋಗ ಅಂದರೆ ವೇದ, ಉಪನಿಷತ್ಗಳು, ಭಗವದ್ಗೀತೆ, ಸೊ ಈ ಥರದನ್ನೆಲ್ಲ ಓದ್ಕೊಂಡು ನಮ್ಮ ಜ್ಞಾನನ ಹೆಚ್ಚಿಸ್ಕೋಬೇಕು. ಏನಕ್ಕೆ ನಾವು ಜ್ಞಾನ ಹೆಚ್ಚಿಸ್ಕೋಬೇಕಂದ್ರೆ, ಫಸ್ಟು ನಾವು ಯಾರು ಅನ್ನೋದನ್ನ ನಾವು ತಿಳ್ಕೊಬೇಕು. ಅಜ್ಞಾನದಿಂದ ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗಲ್ಲ. ಸೊ ಒಳ್ಳೆ ಜ್ಞಾನದಿಂದ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ. ಈಗ ತುಂಬ ಮೂಢನಂಬಿಕೆಯಿಂದನೇ ಈಗ ನೀವು ದೇವ್ರನ್ನ ಮಾಡ್ತಾ ಇರ್ತೀರಾ, ತುಂಬ ಮೂಢವಾಗಿ ನಂಬಿಟ್ಟಿರ್ತೀರ. ಸೊ ಅಂಥವ್ರಿಗೆ ಸಿಗಲ್ಲ. ಸಹವಾಸ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾವು ಎಷ್ಟು ಒಳ್ಳೆಯವರಾಗಿದ್ರು ಕೆಲವೊಂದು ಸಲ ಸಹವಾಸ ದೋಷದಿಂದ ನಮ್ಮನ್ನ
ಕೆಟ್ಟವ್ರನ್ನಾಗಿ ಮಾಡಿಬಿಡುತ್ತೆ. ಸೊ ನಿಮ್ಮ ಸುತ್ತ ಯಾರು ಒಳ್ಳೆಯವರೇ ಇಲ್ಲ ಅನ್ಸುತ್ತಾ, ಪರವಾಗಿಲ್ಲ, ನೀವು ಒಬ್ಬರೇ ಇರಿ. ನಮಗೆ ಇನ್ನೊಬ್ಬರು ಯಾರೋ ಬೇಡ. ನೀವು ಹೆಂಗೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಅಥವಾ ಒಬ್ಬರೇ ಇದೀನಲ್ಲ ಅಂತ ಇನ್ನೊಬ್ರನ್ನ ಬಯಸಿದ್ರೆ ಅದು ಒಳ್ಳೆ ಜ್ಞಾನ ಅನಿಸ್ಕೊಳ್ಳಲ್ಲ. ಆಯಿತಾ? ಇದೇ ಜ್ಞಾನ, ಒಳ್ಳೆ ಜ್ಞಾನ ಅಂದರೆ. ನೀವು ಒಬ್ಬರೇ ಇದ್ರೂ ಹೇಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡು ಜನಕ್ಕೆ ಒಳ್ಳೇದು ಮಾಡ್ಬೋದು, ಮತ್ತು ನಾವು ಹೇಗೆ ನಮ್ಮನ್ನ ಬದಲಾಯಿಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗ್ಬೋದು ಅನ್ನೋದಷ್ಟೇ ಇಲ್ಲಿ ಮೇನ್ ಉದ್ದೇಶ ಆಗಿರುತ್ತೆ. ಹೊರತು ನಂಗೆ ಇವತ್ತೇನು ಮಾಡೋಕ್ಕೆ ಕೆಲಸ ಇಲ್ಲ, ಎಲ್ಲರನ್ನೂ ಹಾಕ್ಕೊಂಡು ಎಲ್ಲರೂ ಆಚೆ ಹೋಗ್ಬಿಟ್ಟು ಬರೋಣ, ಸೊ ಇದೆಲ್ಲ ತಪ್ಪಾಗುತ್ತೆ. ಆಯಿತಾ? ಬೋರ್ ಆಗ್ತಾಯಿದೆ, ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅಲ್ವಾ ಒಳ್ಳೆ ಕೆಲಸದಲ್ಲಿ. ಆವಾಗ ನಿಮಗೆ ಈ ಥರ ಎಲ್ಲ ಥಾಟ್ಸ್ ಎಲ್ಲ ಬರೋದೇ ಇಲ್ಲ. ಟೀನೇಜಲ್ಲಿ ಮನಸ್ಸು ಚಂಚಲ ಆಗಿರುತ್ತೆ ತುಂಬ. ಅವ್ರಿಗೆ ನೋಡಿದ್ದೆಲ್ಲನೂ ಅದೇ ನಿಜ ಅಂತ ಅನಿಸ್ತಾ ಇರುತ್ತೆ, ನೋಡಿದ್ದೆಲ್ಲ ಬೇಕು ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಲೈಫ್ನ ಗೆದ್ರಿ ಅಂತಲೇ ಅರ್ಥ. ಸೊ ಅದು ಎಷ್ಟು ಕ್ರೂಷಿಯಲ್ ಟೈಮ್ ಆಗಿರುತ್ತೆ ಅಂದರೆ, ನೀವು ಒಂದು ದುಃಖಕ್ಕೆ ಹೋದರೆ ನಿಮ್ಮನ್ನ ಹಾಗೆ ಮನಸ್ಸು ತುಳಿದ್ಬಿಡುತ್ತೆ. ತಪ್ಪಾಗೋಯ್ತು ಪೂರ್ತಿ ಅಂದ್ಬಿಟ್ಟು ತಪ್ಪು ನಿರ್ಧಾರಗಳನ್ನ ತೊಗೊಂಡ್ಬಿಡುತ್ತೆ ಮನಸ್ಸು. ಅದಕ್ಕೆ ಕ್ರೂಷಿಯಲ್ ಟೈಮ್, ನಮ್ಮ ಬುದ್ಧಿ ಏನು ಬೆಳೀತಾ ಇರುತ್ತೆ ಈ ಟೀನೇಜಲ್ಲಿ, ಆ ಏಜಲ್ಲಿ ನೀವು ನಿಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಕಲ್ತ್ಕೋಬೇಕು. ಆವಾಗ ಆಗಿಲ್ಲ ಅಂದರೂ ಇವಾಗ ಎಷ್ಟೊಂದು ಜನ ಆ ವಯಸ್ಸೆಲ್ಲ ದಾಟಿ ಬಂದಿದ್ದೀರಾ, ಅದು ತುಂಬ ಗ್ರೇಟ್. ನಿಮಗೆ ಎಷ್ಟೊಂದು ಥರದ ಜನನ ನೋಡಿರ್ತೀರ, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಲೈಫಲ್ಲಿ, ಒಳ್ಳೆಯ ಎಕ್ಸ್ಪೀರಿಯನ್ಸ್, ಕೆಟ್ಟ ಎಕ್ಸ್ಪೀರಿಯನ್ಸ್, ನಿಮ್ಮನ್ನ ಜನ ಹೇಗೆ ನಿಮ್ಮನ್ನ ಬಿಟ್ಟೋಗಿರ್ತಾರೆ. ಸೊ ಇದೆಲ್ಲ ಆಗಿರುತ್ತೆ ಅಲ್ವಾ. ಸೊ ನೀವು ಜೀವನದಲ್ಲಿ ಏನೋ ಒಂದು ಪಾಠ ಕಲ್ತಿರ್ತೀರ ಆ ಟೀನೇಜಲ್ಲಿ ಆಗಿರೋದು. ಸೊ ಇವಾಗ ಆಗಿಲ್ಲ ಅಂದರೂ ಇವಾಗ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಬದಲಾವಣೆ ನೀವು ಯಾವಾಗಾದರೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಸ್ಟಾರ್ಟ್ ಮಾಡಬೇಕು. ಸೊ ಏನೇನು ಹೇಗೆ ಸ್ಟಾರ್ಟ್ ಮಾಡೋದಂದರೆ ಈ ಥರ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತು ರಾಜಯೋಗ, ಇದನ್ನು ಫಾಲೋ ಮಾಡ್ಕೊಂಬನ್ನಿ. ನಾನು ಗೊತ್ತಿಲ್ಲದೇನೋ ಇದು 4 ಮಾಡ್ತಾಯಿದ್ದೀನಿ. ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ. ಕರ್ಮಯೋಗ ಅಂದರೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು, ಇನ್ನೊಬ್ಬರದ್ದು ಸಹಾಯ ಬೇಡ ನಮಗೆ. ನೆಕ್ಸ್ಟು ಭಕ್ತಿ ಯೋಗ ಅಂದರೆ ದೇವ್ರ ಪೂಜೆ ಮಾಡೋದು, ದೇವ್ರನ್ನ ಭಕ್ತಿಯಿಂದ ಕಾಣೋದು. ಸೊ ಇದೆಲ್ಲ ಭಕ್ತಿ ಯೋಗಕ್ಕೆ ಬರುತ್ತೆ. ಜ್ಞಾನ ಯೋಗ ಅಂದರೆ ಈ ಥರ ಭಗವದ್ಗೀತೆ ಓದೋದು, ವೇದ ಉಪನಿಷತ್ ಓದೋದು, ಇದರಿಂದ ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳಿ. ಸೊ ಇಲ್ಲಿ 3 ಯೋಗನೂ ಫಾಲೋ ಮಾಡ್ದಂಗಾಯಿತು. ಕೊನೆಯದು ರಾಜಯೋಗ. ಸೊ ಅದು ಇವಾಗಿನ ಕಾಲಕ್ಕೆ ಮೋಕ್ಷ ಅಥವಾ ಮುಕ್ತಿ ಪಡೆಯೋಕ್ಕೆ ಬೆಸ್ಟ್ ವೇಸ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಎಲ್ಲ ಥರದ ಜ್ಞಾನ ಸಿಗುತ್ತೆ ನಿಮಗೆ. ಈ 3ರಲ್ಲಿ ನೀವು ನೋಡಿದ್ರೆ ಬರೀ ಒಂದೇ. ಅಲ್ಲಿ ಕರ್ಮಯೋಗ ಅಂದರೆ ಜಸ್ಟ್ ಕೆಲಸಗಳನ್ನಷ್ಟೇ ಮಾಡಿ ಮುಕ್ತಿ ಪಡಿಬೇಕಾಗುತ್ತೆ. ಇಲ್ಲಿ ಜ್ಞಾನ ಯೋಗದಲ್ಲಿ ಬರೀ ಜ್ಞಾನ ಸಂಪಾದನೆಯಿಂದ ಮುಕ್ತಿ ಅಲ್ವಾ. ಸೊ ಜಸ್ಟ್ ಒಂದು ಕೆಲಸ ಆಯಿತು. ಬಟ್ ರಾಜಯೋಗದಲ್ಲಿ ಹಾಗಲ್ಲ. ನೀವು ಪ್ರಪಂಚದ ನಿಯಮಗಳಿರುತ್ತೆ ಕೆಲವು. ನೀವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀರಾ ಅಂದರೆ ಕೆಲವು ನಿಯಮಗಳಿರುತ್ತೆ, ಅದನ್ನು ಪಾಲಿಸಿದ್ರೆ ಮಾತ್ರ ನೀವು ಒಳ್ಳೆ ವ್ಯಕ್ತಿಗಳಾಗ್ತೀರಾ. ಸೊ ಇದರಲ್ಲಿ ನಿಮಗೆ ಆಸನ, ಪ್ರಾಣಾಯಾಮ ಎಲ್ಲ ಬರೋದು ರಾಜಯೋಗದಲ್ಲಿ. ಅದು 3ರಲ್ಲೂ ಇರಲಿಲ್ಲ. 8 ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಕೊನೆ ಸ್ಟೆಪ್ ನೋಡಿದ್ರೆ ಸಮಾಧಿ. ಸೊ ಸಮಾಧಿ ಅಂದ್ರೇ ಮೋಕ್ಷ ಸಿಕ್ತಂತ ನಮಗೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅಂದರೆ ಸಾವು ಖಂಡಿತ. ಸೊ ನೀವು ಈ ಸಾವು ಅಂತ ಹೇಳಿದ ತಕ್ಷಣ ಬರೀ ನೋವು ಅದೇ ಅಂದ್ಕೊಂಡ್ಬಿಡ್ತೀರ. ಈಗ ಎಷ್ಟೊಂದು ಜನ ಮನುಷ್ಯ ಹುಟ್ಟಿದ್ದಾರೆ ಅಂದಮೇಲೆ ಸಾವು ಇದ್ದೇ ಇರುತ್ತೆ ಅಂತ ನಮ್ಮ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಯಾರೋ ತೀರ್ಕೊಂಡಾಗ ನಾವು ದುಃಖ ಪಡ್ತೀವಿ, ತುಂಬ ಅಳ್ತೀವಿ, ಅವ್ರದ್ದೇ ನೆನಪಲ್ಲಿ ನಮ್ಮ ಜೀವನ, ಎಷ್ಟೊಂದು ಜನದ ಜೀವನನೇ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು. ಸೊ ನಿಮಗೆ ನೆನಪಿರಲಿ, ದೇಹಕ್ಕಷ್ಟೇ ಸಾವು, ಆತ್ಮಕ್ಕೆ ಸಾವಿಲ್ಲ. ಸೊ ಅವರು ಇಲ್ಲಿರೋವರೆಗೂ ಒಳ್ಳೆ ಕೆಲಸ ಮಾಡಿರ್ತಾರ. ಸೊ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಒಳ್ಳೆ ಕೆಲಸ ಮಾಡುವಂಥ ಶರೀರನೇ ಸಿಗುತ್ತೆ. ಸೊ ಈಗಿನ ಜನ್ಮದಲ್ಲಿ ನೀವು ಈ ಜನ್ಮದಲ್ಲಿ ಬರೀ ಕೆಟ್ಟ ಕೆಲಸ ಮಾಡಿಕೊಂಡು ಬರೀ ತಿನ್ನಬೇಕು ಕುಡಿಬೇಕು ಅಂಥ ಮನಸ್ಥಿತಿಯಲ್ಲಿ ನೀವು ಬೆಳ್ಕೊಂಡು ಹೋದರೆ ನಿಮಗೆ ಮುಂದಿನ ಜನ್ಮದಲ್ಲಿ ಆ ಥರನೇ ಬಾಡಿ ಸಿಗುತ್ತೆ. ಅಥವಾ ನಿಮಗೆ ಬೇರೆ ಜನ್ಮನೂ ಸಿಗ್ಬೋದು, ಪ್ರಾಣಿಗಳ ಜನ್ಮ ಸಿಗ್ಬೋದು. ಸೊ ಈ ತಿನ್ನಬೇಕು ಅಂತ ಇರ್ತಾರೆ ನೋಡಿ, ಮಾಂಸ, ಅದನ್ನು ಮಟನ್ ಇಲ್ಲದೆ ನಂಗೆ ಇರೋಕ್ಕೆ ಆಗಲ್ಲ ಅಂಥವ್ರಿಗೆ ಹುಲಿ ಸಿಂಹ ಜನ್ಮ ಸಿಕ್ಬಿಡುತ್ತೆ ನೆಕ್ಸ್ಟ್. ಆಯಿತಾ? ಸೊ ಅದಕ್ಕೆ
ಒಳ್ಳೆ ಜನ್ಮ ಸಿಗಬೇಕಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ನಿಮ್ಮ ಜರ್ನಿನ ಮುಕ್ತಿ ಸಿಗೋಕ್ಕೆ. ಈ ಜನ್ಮದಲ್ಲೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಜನ್ಮ ಬೇಕಾದ್ರೂ ಬರ್ಬೋದು. ಬಟ್ ಆ ದೇವರು ನಿಮಗೆ ನೆಕ್ಸ್ಟ್ ಆತ್ಮನ ಒಳ್ಳೆ ದೇಹಕ್ಕೆ ಕೊಡ್ತಾ ಇರ್ತಾನೆ. ಈ ಥರ ಏನು ಯೋಗ ಪಾಲಿಸೋ ದೇಹಕ್ಕೆ ಒಳ್ಳೆ ದೇಹಕ್ಕೆ ಹಾಕಿದಾಗ ನೀವು ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀರಾ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಮನುಷ್ಯ ಜೀವನ ಸಿಕ್ಕಿದೆ ಅಂದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ಜ್ಞಾನ ಸಂಪಾದನೆಗೆ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾಳೆ ಅಷ್ಟಾಂಗ ಯೋಗ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಈ ಯಮ ಅಂದ್ರೇನು, ನಿಯಮ ಅಂದ್ರೇನು, ನಾವು ಹೆಂಗೆ ಬದುಕಬೇಕು ಅಂತ. ಅವ್ರು ಮಾಡಿರೋ ಕರ್ಮಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ಎಷ್ಟೊಂದು ಸೂಸೈಡ್ ಕೇಸಸ್ ಆಗುತ್ತೆ, ರೇಪ್ ಕೇಸಸ್ ಆಗುತ್ತೆ, ಅದು ಅಲ್ಲೇ ನಿಂತೋಗುತ್ತೆ. ಯಾಕೆ ಅಂದರೆ ನಾವು ಜಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಹಾಕಿಬಿಟ್ಟು ಬಿಟ್ಬಿಡ್ತಾ ಇದ್ದೀವಿ. ನಾವು ಬದಲಾಗೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವ? ಇಲ್ಲ. ನಾವು ಬದಲಾದ್ರೆ ಅದೆಲ್ಲ ನಡೆಯೋದೇ ಇಲ್ಲ. ಬದಲಾವಣೆ ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಅವನು ಯಾರೋ ಬದಲಾಗಲಿ ಅಂತ ನಾವು ವೆಯ್ಟ್ ಮಾಡೋದಲ್ಲ. ಅವನು ಆಗಲ್ಲ. ನೀವು ನಿಮ್ಮದು ನೋಡ್ಕೊಳ್ಳಿ ಅಷ್ಟೆ, ಆಯಿತಾ? ನೀವು ಬದಲಾಗಿ. ನೀವು ಬದಲಾದರೆ ಪ್ರಪಂಚ ಬದಲಾದಂಗೆ. ಒಬ್ಬೊಬ್ಬರೇ ನಾನು ಬದಲಾದೆ, ನನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಬದಲಾಗ್ತಾರೆ, ಅವ್ರನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಬದಲಾಗ್ತಾರೆ. ಆ ಥರ ಬದಲಾದ್ರೆ ಪ್ರಪಂಚದಲ್ಲಿ ಇಂಥ ಘಟನೆಗಳು ನಡೆಯೋದೇ ಇಲ್ಲ. ಜನ ಸೇವೆ ಮಾಡಿ, ನಿಸ್ವಾರ್ಥ ಸೇವೆ ಮಾಡಿ. ಏನು ದುಡ್ಡಿಗೋಸ್ಕರ ಏನು ಮಾಡಬೇಡಿ. ದುಡ್ಡು ಎಷ್ಟು ಬೇಕು ನಮಗೆ? ದುಡ್ಡು ನಮಗೆ ಜಸ್ಟ್ ನಾವು ಬದುಕೋಕ್ಕೋಸ್ಕರ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ತುಂಬ ಬೇಡ ನಮಗೆ. ಏನಕ್ಕೆ ಇಟ್ಕೊಂಡು ಏನು ಮಾಡ್ತೀರಾ ನೀವು? ದುಡ್ಡು ಮಾಡೋದು ಇಸ್ ನಾಟ್ ಯುವರ್ ಏಮ್, ಆಯಿತಾ? ಖಂಡಿತವಾಗ್ಲೂ ದೇವರು ನಿಮಗೆ ಎಷ್ಟು ಬೇಕಷ್ಟು ಕೊಡ್ತಾನೆ. ಎಲ್ಲನೂ ದೇವ್ರ ಕೆಲಸ ಅಂತ ಮಾಡಿ ಒಳ್ಳೆಯದಾಗತ್ತೆ. ಫೋನ್ ಕಳೆದೋಯ್ತು 2 ದಿನ ಅದನ್ನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ಕಾರ್ಗೇನೋ ಆಕ್ಸಿಡೆಂಟ್ ಆಗಿ ಡೆಂಟ್ ಆಯಿತು, ಅಯ್ಯೋ ಖರ್ಚಾಯ್ತಲ್ಲ. ನಿಮಗೇನೂ ಆಗಿಲ್ವಲ್ಲ, ಖುಷಿಪಡಿ. ಕಾರ್ ತಾನೆ, ರಿಪೇರಿ ಮಾಡಿಸ್ಕೊಬೋದು. ಇಷ್ಟೇ ಜೀವನ. ಹಾಗೆ ಬದಲಾಯಿಸ್ಬಿಡುತ್ತೆ. ನೀವು 1 ದಿನ ಮಾಡಿದ್ರಿ, 2 ದಿನ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಏನೂ ಚೇಂಜಸ್ ಆಗ್ತದೆ ಅಂದರೆ 2 ದಿನದಲ್ಲಿ ಏನೂ ಗೊತ್ತಾಗಲ್ಲ. ಮಾಡ್ಕೊಂಡು ಬನ್ನಿ. ಅದ್ರ ಫಲ ನಿಮಗೆ ಇನ್ನೊಂದು ದಿನ ಯಾವತ್ತಾದರೂ ಸಿಕ್ಕೇ ಸಿಗುತ್ತೆ, ಆಯಿತಾ? ಓಕೆ, ಅರ್ಥ ಆಯ್ತಾ? ಮಾಡ್ತೀರಾ? ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಎಲ್ಲರೂ? ಬೇಗ ಎದ್ದು ಸ್ನಾನ ಮಾಡಿ. ಇದೆ ನಾನು ಹೇಳ್ಕೊಟ್ಟಿದ್ದೆ, ರೊಟೀನ್ ಫಾಲೋ ಮಾಡಿ ಅಷ್ಟೇ. ನಿಮಗೆ ಆಟೋಮೆಟಿಕ್ ನೀವು ಚೇಂಜ್ ಆಗ್ತೀರಾ. ರೊಟೀನ್ ಯೂಟ್ಯೂಬಲ್ಲಿದೆ, ಓಕೆ? ಎಲ್ಲ ಬುಕ್ ತೊಗೊಂಡ್ರಾ? ಭಗವದ್ಗೀತೆ ಹೋಗಿ ಭಗವದ್ಗೀತೆ ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಇವತ್ತಿನ ಟಾಪಿಕ್. ಇನ್ನೊಂದು ವಿಷಯದೊಂದಿಗೆ ನಾಳೆ ಮತ್ತೆ ಸಿಗೋಣ. ಶುಭವಾಗಲಿ, ಶುಭ ದಿನ.